ಇರಾನಿ ಇರ್ತಕ್ಕಂಥದ್ದು ಆಯಿತಾ. ಮೈಸೂರು ಶ್ರೀ ಉಡುಪಿ ಕೃಷ್ಣ ಮಂದಿರದಲ್ಲಿ ಕಳೆದ 21 ವರ್ಷದಿಂದ ಮಕ್ಕಳಿಗೆ ಧಾರ್ಮಿಕ ಶಿಬಿರ ಅಂತ ಮಾಡ್ತಾಯಿದ್ದೀವಿ. ನಮ್ಮ ಹಿರಿಯರ ತಂಡ ಅಂದರೆ ಏನಿದ್ದಾರೆ ಶ್ರೀನಿವಾಸರಾಯರು ಮತ್ತು ಡಾಕ್ಟರ್ ಶ್ರೀಶಾ ಭಟ್, ಚಂದ್ರಶೇಖರ್, ರಾಮಕೃಷ್ಣ ರಾವ್ ಇವರೆಲ್ಲ ಒಂದು ಸಾರಥ್ಯದಲ್ಲಿ ಈ ಶಿಬಿರ ಮಾಡಿ ಚಂಡಮೇಳ ಕಲಾ ಸಂಘ ಅಂತ ಮೈಸೂರಲ್ಲಿ ಸ್ಥಾಪಿಸಿದ್ರು. ಅದನ್ನು ಈಗಿನ ಪೀಳಿಗೆಗೂ ಕಂಟಿನ್ಯೂ ಮಾಡಬೇಕು ಅಂತ ನಾವು ಯೂಸ್ ಒಂದು 15 ಜನ ಹುಡುಗರು, ಕಾರ್ತಿಕ್, ಕೃತಿಕ್, ಪವನ್, ಸುದರ್ಶನ್, ತೇಜು, ತರಣೀಶ್ ಈ ಥರ ಒಂದು 15 ಜನ ಹುಡುಗರನ್ನ ಸಂಘ ಕಟ್ಕೊಂಡು ಚಂಡೆ ಕಾರ್ಯಕ್ರಮ ಮಾಡಿ ಅದರಿಂದ ಮಕ್ಕಳಿಗೆ ವರ್ಷಕ್ಕೊಂದು ಸತಿ ಅಂದರೆ ಒಂದು 10 ದಿನ ಬೇಸಿಗೆಯಲ್ಲಿ ಧಾರ್ಮಿಕ ಶಿಬಿರ ಅಂತ ಮಾಡ್ತಾಯಿದ್ದೀವಿ. ಈ ಧಾರ್ಮಿಕ ಶಿಬಿರದಲ್ಲಿ ಆದಷ್ಟು ಮಕ್ಕಳಿಗೆ ಮನೆಯಲ್ಲಿ ಮೊಬೈಲ್ ಯೂಸ್ ಮಾಡ್ದೇ ಹೊರಗಡೆ ನಮ್ಮದು ಹಿಂದೂ ಸಂಸ್ಕೃತಿ ಏನೇನಿದೆ, ಹೆಣ್ಮಕ್ಳಿಗೆ ಹೂ ಕಟ್ಟೋದು, ಬತ್ತಿ ಹೇಳೋದು ಮತ್ತು ಶೋಭಾನೆ, ಭಜನೆಗಳು ಮತ್ತು ಗಂಡು ಮಕ್ಕಳಿಗೆ ನಿತ್ಯ ಪ್ರಾತಃ ಸ್ತೋತ್ರಗಳು ಮತ್ತು ಪುರುಷ ಸೂಕ್ತಗಳು ಮತ್ತು ವೇದಗಳು, ಭಗವದ್ಗೀತೆ ಇದನ್ನೆಲ್ಲ ಎಲ್ಲರಿಗೂ ಹೇಳ್ಕೊಟ್ಟು ಆದಷ್ಟು ನಮ್ಮ ಹಿಂದೂ ಸಂಸ್ಕೃತಿಗೆ ಮಕ್ಕಳು ಹೇಗೆ ಮೊಬೈಲ್ ಬಿಟ್ಟಿರಬೇಕು, ಟಿ ವಿ ನೋಡಿ ಮೊಬೈಲೆಲ್ಲ ಇದ್ದಾನೆ ಅವ್ರವ್ರು ಹಿಂದಿನ ಕಾಲದಲ್ಲಿ ಹೆಂಗಿದ್ರು ಗುರುಕುಲ ಥರ ಒಂದು ಮಾಡೋಕ್ಕಿಂತ ಪ್ರಯತ್ನ ಈಗಿನ ಅವ್ರು ಶುರು ಮಾಡಿದ್ದು. ನಮ್ಮ ಹಿರಿಯರು ಏನು ತಂಡ ಹೇಳಿದೆ ಅವರೆಲ್ಲ ಶುರು ಮಾಡಿದ್ದು. ಅದನ್ನು ನಾವೀಗ ನಮ್ಮ ಹುಡುಗರು ಅವ್ರ ಸಹಕಾರದಲ್ಲಿ ಅವರೆಲ್ಲ ಸಹಕಾರ ಇದೆ, ಅವ್ರ ಸಹಕಾರದಲ್ಲಿ ನಾವು ಮೈಸೂರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಕ್ಕಳ ಸರ್ ತುಂಬ ಈಗ ಇವ್ರದ್ದು ನಮ್ಮ ಪೇರೆಂಟ್ಸ್ಗಳ ಫೀಡ್ಬ್ಯಾಕ್ ತೊಗೊಳೋದ್ರಿಂದ ಮಕ್ಕಳುಗಳ ಮೊಬೈಲಲ್ಲಿ ಈಗ ಈ ಮಕ್ಕಳು ಹೆಚ್ಚು ಎಸ್ಪೆಷಲ್ ಎಂದರೆ ನಾವು ಮೊಬೈಲಲ್ಲಿ ಅವ್ರಿಗೆ ವಾಟ್ಸಪ್ಪಲ್ಲಿ ಎಲ್ಲ ಕಳಿಸ್ಕೊಡ್ತಾ ಇಲ್ಲ, ಹಾರ್ಡ್ ಕೋಡ್ ಪ್ರಿಂಟ್ಔಟ್ ಕಳಿಸ್ಕೊಡ್ತಾ ಇಲ್ಲ, ಓದೋಕ್ಕೆ ಬರಬೇಕು ಆ ಥರ ಮೊಬೈಲ್ ಇಟ್ಕೊಳ್ದೇನೆ ಇವರು ನಿತ್ಯ ಬೆಳಗಿಂದ ಎದ್ದು ರಾತ್ರಿವರೆಗೂ ಏನೇನು ಚಟುವಟಿಕೆ ಮಾಡಬೇಕು ಅದೆಲ್ಲ ಹೇಳ್ಕೊಟ್ಟು ಆದಷ್ಟು ಮೊಬೈಲಿಂದ ಆಚೆ ಇರೋಕ್ಕೆ ಅಂತ ನಾವೊಂದು ಟ್ರೈ ಮಾಡ್ತಿದ್ವಿ. ಅದು ನಾವೊಂದು 70% 100% ಹೇಳಲ್ಲ, 70% ಅದ್ರದ್ದು ಇಂಪ್ಲಿಮೆಂಟ್ ಆಗಿದೆ. ಮಕ್ಕಳುಗಳು ಆಟಾಡ್ದೇ ಅವರು ಅಳುಗುಳಿ ಮೇಲೆ ಚೌಕಾಬಾರ ಈ ಥರದ್ದೆಲ್ಲ ಆಟಾಡಿ ಮತ್ತು ಮೊಬೈಲಲ್ಲಿ ಲೂಡೋ ಮೊಬೈಲಲ್ಲಿ ಆಡ್ದೇ ಈ ಫಿಸಿಕಲ್ ಆ್ಯಕ್ಟಿವಿಟಿ ಮತ್ತು ಹೊರಗಡೆ ಔಟ್ಡೋರ್ ಆ್ಯಕ್ಟಿವಿಟಿಗಳಲ್ಲಿ ಮಾಡೋಕ್ಕಿಂತ ಇವತ್ತು ಶ್ರೀಶಾ ಭಟ್ಟದೊಂದು ಸೆಷನ್ ಇತ್ತು. ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಇಂಪಾರ್ಟೆಂಟ್ ಮಕ್ಕಳುಗಳಿಗೆ, ಅಡ್ವೆಂಚರಸ್ ಆ್ಯಕ್ಟಿವಿಟಿ ಅದಕ್ಕೆಲ್ಲ ಒಂದೊಂದೊಂದು ಸೆಷನ್ ಥರ ಇಟ್ಬಿಟ್ಟು ಈ ಶಿಬಿರನ ಆದಷ್ಟು ಈ ಥರ ಸಕ್ಸಸ್ಫುಲ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ.